ಐ ಹೋಪ್ ಈಗಾಗಲೇ ಎಲ್ಲರ ಮನೇಲೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋಗಿದೆ. ಆ್ಯಂಡ್ ನಮ್ಮ ಮನೇಲಿ ಯಾವುದೇ ಥರ ವ್ರತ ಇಲ್ಲ, ಹಾಗಾಗಿ ಏನು ಪ್ರಿಪ್ರೇಷನ್ಸ್ ಕೂಡ ಅಷ್ಟಾಗಿ ಮಾಡ್ಕೊಳಕ್ಕೆ ಹೋಗಲ್ಲ. ಹಬ್ಬಕ್ಕೆ ಇನ್ನು 2 ದಿನ ಇದೆ ಅನ್ಬೇಕಾದ್ರೆ ಈಗ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕ್ಲೀನಿಂಗ್ ಅಂದರೆ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡ್ತಾ ಇಲ್ಲ, ಯಾಕಂದರೆ ನಾವು ವ್ರತ ಇಟ್ಕೊಂಡು ಹಬ್ಬ ಮಾಡ್ತಿಲ್ವಲ್ಲ, ಹಾಗಾಗಿ ಸುಮ್ಮನೆ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಧೂಳೆಲ್ಲ ಒರೆಸ್ಕೊಂಡು ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಳಗಡೆ ದೇವ್ರ ಮನೆ ಒಳಗೆ ಎಲ್ಲ ಕಂಪ್ಲೀಟ್ ನನ್ನ ಹಸ್ಬೆಂಡ್ ಭಾನುವಾರ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಫಸ್ಟ್ ದೇವ್ರ ಮನೆ ಮಾಡಿಬಿಡೋಣ ಅಂತ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನು ಹಾಲಲ್ಲಿರೋ ವಿಂಡೋಸು, ಸ್ವಿಚ್ ಬೋರ್ಡ್ಸು, ಎಲ್ಲೆಲ್ಲ ಧೂಳಾಗಿರುತ್ತೆ, ಧೂಳು ಹೊಡ್ಕೊಂಡು ಫ್ಯಾನು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೆ. ಸೊ ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲೇ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆನೇ ಬ್ರೇಕ್ಫಾಸ್ಟು ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ರೆಡಿ ಮಾಡ್ಕೋತಾ ಇದ್ದೆ. ಪಾಪುಗೂ ಕೂಡ ಊಟಕ್ಕೆ ಬೆಳಗ್ಗೆನೇ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಅವಳು ಎದ್ಲು ಅಂತ ಅಂದ್ಬಿಟ್ಟು ಫಸ್ಟ್ ಅವಳಿಗೆ ಊಟಕ್ಕೆ ಕೊಟ್ಬಿಟ್ಟೆ. ಸೊ ದಟ್ ಅತ್ತೆ ತಿನ್ನಿಸ್ತಾ ಇರ್ತಾರೆ, ನನ್ನ ಕೆಲಸ ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಅಂತ. ಹಾಲಲ್ಲೆಲ್ಲ ಮಾಡಿ ಮುಗಿಸಿ ಆದಮೇಲೆ ಕಿಚನ್ಗೆ ಬಂದೆ. ಇನ್ನು ಕಿಚನ್ಗೆ ಬಂದರೆ ಕಂಪ್ಲೀಟ್ ಕಿಚನ್ ಕ್ಲೀನ್ ಮಾಡಬೇಕಂದ್ರೆ ಹೇಗಿಲ್ಲ ಅಂದರೂ ನನಗೆ ಒಂದು 4 ಅವರ್ಸ್ ಆದರೂ ಬೇಕು. ಹೊರಗಡೆ ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಥರ ಸ್ಟೋರೇಜ್ ಐಟಮ್ಸ್ ಆಗಿರ್ಬೋದು, ಬಾಕ್ಸಸ್ ಆಗಿರ್ಬೋದು, ನಾನು ಯಾವುದನ್ನು ಡೀಪ್ ಕ್ಲೀನ್ ಮಾಡ್ಕೋತಾ ಇಲ್ಲ. ಹೊರಗಡೆ ಸ್ಲ್ಯಾಬ್ಸು, ಟೈಲ್ಸು, ಕ್ಯಾಬಿನೆಟ್ ಡೋರ್ಸು ಇದನ್ನು ಮಾತ್ರ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀಟಾಗಿದ್ದರೆ ಹಬ್ಬ ಮಾಡೋದಕ್ಕೆ ಸಮಾಧಾನ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಎಲ್ಲರ ಮನೇಲೂ ಹಬ್ಬ ಚೆನ್ನಾಗಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಇನ್ನು ನಮ್ಮ ಮನೇಲಿ ಹಬ್ಬ ಹೇಗಿರುತ್ತೆ ನೋಡಬೇಕು ಅಂತ ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.